ಇವತ್ತು ನಾನು ಮನೇಲೇ ಇದ್ನಲ್ಲ ಅಂತ ನಮ್ಮ ಯಜಮಾನ್ರು ಕೂಡ ಮನೆಯಿಂದನೇ ಕೆಲಸ ಮಾಡ್ತಾ ಇದ್ರು. ಅದಕ್ಕೆ ಅವರಿಗೋಸ್ಕರ ನಾನು ತಿಂಡಿಗೆ ಚಿತ್ರಾನ್ನ ಮಾಡ್ಕೊಡ್ತಾ ಇದ್ದೀನಿ. ನನ್ಗಂತೂ ಚಿತ್ರಾನ್ನ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ನಮ್ಮ ಯಜಮಾನ್ರು ಯಾವಾಗ್ಲೂ ರೇಗಿಸ್ತಿರ್ತಾರೆ, ನಿನಗೆ ಚಿತ್ರಾನ್ನ ಬಿಟ್ರೆ ಬೇರೆ ಮಾಡಕ್ ಬರಲ್ಲ ಅಂತ. ನಾನಿಲ್ಲಿ ಬೇಗ ಇವರಿಗೋಸ್ಕರ ಚಿತ್ರಾನ್ನ ಮಾಡ್ತಿದ್ರೆ ಇವರು ಕೆಲಸ ಬಿಟ್ಬಿಟ್ಟು ನನ್ನ ಜೊತೆ ಡ್ಯಾನ್ಸ್ ಮಾಡಕ್ ಬಂದಿದ್ದಾರೆ. ನಾನು ಇವ್ರ ಜೊತೆ ಡ್ಯಾನ್ಸ್ ಮಾಡ್ತಾ ಈ ಕಡೆ ಈರುಳ್ಳಿ ಜಾಸ್ತಿ ಫ್ರೈ ಆಗೋಯ್ತು. ಅದಕ್ಕೆ ಇವ್ರನ್ನ ಫಸ್ಟ್ ಇಲ್ಲಿಂದ ಹೋಗಿ ಅಂತ ಕಳಿಸ್ದೆ. ಚಿತ್ರಾನ್ನ ಎಲ್ಲ ರೆಡಿ ಆದ್ಮೇಲೆ ತಿಂಡಿಗೆ ಬನ್ನಿ ಅಂತ ಕರಿಯಕ್ ಹೋದ್ರೆ ಇವರು ಸ್ವಲ್ಪ ತಲೆ ನೋವ್ತಿದೆ, ತಲೆಗೆ ಎಣ್ಣೆ ಹಾಕೊಡ್ತೀಯಾ ಅಂತ ಕೇಳಿದ್ರು. ಅದಕ್ಕೆ ನಾನು ಅಚ್ಚುತಮ್ಮ ಅವರ ಕೋಕೋನಟ್ ಏರ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನನಗೂ ನಮ್ಮ ಯಜಮಾನ್ರಿಗೂ ಏರ್ ಫಾಲ್ ತುಂಬಾನೇ ಆಗ್ತಿತ್ತು. ನಾವು ಈ ಏರ್ ಆಯಿಲ್ ನ 1 ತಿಂಗಳಿಂದ ಯೂಸ್ ಮಾಡ್ತಾ ಇದೀವಿ. ಏರ್ ಫಾಲ್ ಅಂತೂ ತುಂಬಾನೇ ಕಂಟ್ರೋಲ್ ಆಗಿದೆ. ನೀವು ಇದನ್ನ ಈಸಿಯಾಗಿ ಫ್ಲಿಪ್ಕಾರ್ಟ್ ನಲ್ಲಿ ಬುಕ್ ಮಾಡಬಹುದು, ಅಥವಾ ಫ್ಲಿಪ್ಕಾರ್ಟ್ ನಲ್ಲಿ ಔಟ್ ಆಫ್ ಸ್ಟಾಕ್ ಅಂತ ಏನಾದ್ರು ಬರ್ತಿದ್ರೆ ನಾನು ಕೊಟ್ಟಿರೋ ಈ ನಂಬರಿಗೆ ವಾಟ್ಸ್ಆಪ್ ಮಾಡಬಹುದು. ಈಗ ಅವರೇ ನಿಮಗೆ ಆದಷ್ಟು ಬೇಗ ಈ ಪ್ರಾಡಕ್ಟ್ ನ ತಲುಪಿಸ್ಕೊಡ್ತಾರೆ. ಹಾಗೆ ಈ ಏರ್ ಆಯಿಲ್ ನ ಮನೇಲಿ ಎಲ್ಲರೂ ಕೂಡ ಯೂಸ್ ಮಾಡಬಹುದು. ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನನ್ನ ಹೆಂಡತಿಗೆ ಎಷ್ಟೋ ಅಡುಗೆಗಳನ್ನ ಮಾಡ್ಕೊಡ್ಬೋದು, ಆದ್ರೆ ನನಗೆ ಮಾತ್ರ ನನ್ನ ಹೆಂಡತಿ ಮಾಡ್ಕೊಡೋ ಚಿತ್ರಾನ್ನನೇ ಇಷ್ಟ ಆಗೋದು. ತುಂಬಾ ಚೆನ್ನಾಗಿ ಮಾಡ್ತಾಳೆ ಚಿತ್ರಾನ್ನ. ನಮ್ಮ ಹತ್ರ ಅವ್ರಿಗೆ ಸಾಮಾನ್ಯವಾಗಿ ವೀಕ್ ಡೇಸೇ ರಜಾ ಇರುತ್ತೆ. ಅವತ್ತಿನ ದಿನ ನಾನು ಮನೆಯಿಂದನೇ ಕೆಲಸ ಮಾಡ್ತೀನಿ. ಅವತ್ತಂತೂ ತುಂಬಾನೇ ಕೇರ್ ಮಾಡ್ತಾಳೆ ನನಗೆ ಏನೇನು ಬೇಕು ಎಲ್ಲಾನು ಕೂಡ ಮಾಡ್ಕೊಡ್ತಿರ್ತಾಳೆ. ಅದೃಷ್ಟ ದುರಾದೃಷ್ಟವನ್ನು ನಂಬಿ ಬದುಕಿದರೆ ವ್ಯರ್ಥವಾಗುವುದು ನಮ್ಮದೇ ಬದುಕು. ಸಿಕ್ಕ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಂಡು ಮುನ್ನಡೆದರೆ ಬದುಕು ಸಾರ್ಥಕ. ಎಲ್ಲರ ದಿನ ಶುಭವಾಗಲಿ, ಎಲ್ಲರೂ ಖುಷಿಯಾಗಿರಿ.